ಓಂ ಶಾಂತಿ ಮಿತ್ರರೇ, ಗೆಳೆಯರೇ, ಅಭಿಮಾನಿಗಳೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸೀತಿ ಬೆಟ್ಟ, ಸೀತಾ ತೀರ್ಥ. ಇದು ಸೀತಿ ಬೆಟ್ಟದ ಮೇಲೆ ಇದೆ, ಕೋಲಾರ ಜಿಲ್ಲೆ, ಹೇಮಗಲ್ ಹೋಬಳಿ. ಇಲ್ಲಿ ಒಂದು ಶಿವನ ದೇವಸ್ಥಾನ ಇರುತ್ತೆ ಬೆಟ್ಟದ ಮೇಲೆ. ಆ ಶಿವನ ದೇವಸ್ಥಾನ, ಇದರ ಒಂದು ಸ್ಥಳ ಪುರಾಣ ಹೇಳೋದಾದರೆ, ಆಗಿನ ರಾಮಾಯಣದಲ್ಲಿ ಸೀತಾಮಾತೆ ತನ್ನ ಇಬ್ಬರು ಲವಕುಶ ಮಕ್ಕಳಿಗೆ ಜನ್ಮ ಕೊಡ್ತಾಳೆ. ಅದು ಈ ಬೆಟ್ಟದ ಮೇಲೆ ಈ ರೀತಿ ಒಂದು ಪುರಾಣ ಇದೆ. ಈ ಪುರಾಣದಲ್ಲಿ ಏನಪ್ಪ ವಿಶೇಷ ಅಂದರೆ, ಸೀತಾಮಾತೆ ಈ ಒಂದು ಶಿವಲಿಂಗವನ್ನು ಆರಾಧಿಸ್ತಾ ಪೂಜಿಸ್ತಾ ತನ್ನ ಮಕ್ಕಳ ಜೊತೆ ಇಲ್ಲಿದ್ಲು ಅಂತ. ಇಲ್ಲಿ ಈ ದೇವಸ್ಥಾನಕ್ಕೆ ಅಟ್ಯಾಚ್ ಇದು ಸೀತಿ ಬೆಟ್ಟ. ನೀವು ನೋಡ್ಬೋದು, ಆ ಕಡೆ ಚಂಜಿ ಮೇಲೆ ಬೆಟ್ಟ ಅಲ್ಲಿ ಕಾಣಿಸ್ತಾ ಇರೋದು ಇದು ದೇವಸ್ಥಾನ ಕಾಲಭೈರವೇಶ್ವರ. ಜೊತೆಗೆ ಇಲ್ಲಿ ಭೈರವೇಶ್ವರ. ಇದು ನೋಡಿ ತೀರ್ಥ, ಇಲ್ಲಿದೆ ಚಿಕ್ಕದಾಗಿ ಒಂದು ತೀರ್ಥ ಲೆಫ್ಟಲ್ಲಿ, ನೀವು ನೋಡಿದ್ರಲ್ಲ ಅದು. ಮತ್ತೊಮ್ಮೆ ನಾನು ತೋರಿಸ್ತೀನಿ ನಿಮಗೆ. ಹಿಂದೂಗಳ ಒಂದು ಪುರಾಣ ಪ್ರಸಿದ್ಧ ಕಥೆಗಳು, ಹಾಗೆ ಪುರಾಣ ಪ್ರಸಿದ್ಧ ತೀರ್ಥಕ್ಷೇತ್ರಗಳು, ಯಾತ್ರಾ ಕ್ಷೇತ್ರಗಳು ಭಕ್ತಿಭಾವವನ್ನು ತುಂಬತಕ್ಕಂಥವು. ಒಂದೊಂದು ಕಲ್ಲು ಒಂದೊಂದು ಕಥೆಯನ್ನು ಹೇಳುತ್ತೆ, ಹಾಗೆ ಒಂದೊಂದು ತೀರ್ಥನೂ ಕೂಡ ಒಂದೊಂದು ಕಥೆ ಹೇಳುತ್ತೆ. ಇಲ್ಲಿ ಸೀತೆ ಈ ಭೈರವೇಶ್ವರನು ಆರಾಧಿಸ್ತಾ ಭಕ್ತಿಭಾವದಿಂದ ಈ ತೀರ್ಥದಲ್ಲಿ, ಇದಕ್ಕೆ ಅಟ್ಯಾಚ್ ಇದೆ ತೀರ್ಥ, ಆ ತೀರ್ಥದಲ್ಲಿ ಅಲ್ಲಿನ ನೀರನ್ನು ಉಪಯೋಗಿಸ್ಕೊಂಡು ಇಲ್ಲಿ ಈ ಶಿವನನ್ನು ಆರಾಧಿಸ್ತಾಯಿದ್ರು. ಅದಕ್ಕೆ ಅಲ್ಲಿ ಸೀತಾ ತೀರ್ಥ ಈ ರೀತಿ ಈ ಬೆಟ್ಟದ ಮೇಲೆ ಒಂದು ಮಾಹಿತಿ ಅಲ್ಲಿದೆ ನೋಡಿ, ಕಾಣುತ್ತೆ ಮುಂದ್ಗಡೆ ತೀರ್ಥ ಇದು. ಆದರೆ ಅದರಲ್ಲಿ ಈಗ ನೀರಿಲ್ಲ. ನಾನು ನಿಮಗೆ ನೀರು ಇಲ್ಲ ಅನ್ನೋದನ್ನು ತೋರಿಸ್ತೀನಿ. ಈಗ ಸ್ವಲ್ಪ ವೆಯ್ಟ್ ಮಾಡಿ, ಒಂಚೂರು ವೆಯ್ಟ್ ಮಾಡಿ, ನಾನು ನಿಮಗೆ ನೀಟಾಗಿ ತೋರಿಸ್ತೀನಿ. ಇವರೇ, ನಾನು ಆಗಲೇ ಹೇಳಿದೆ, ಹಿಂದೂ ಧರ್ಮದಲ್ಲಿ, ಹಿಂದೂ ಸಂಸ್ಕೃತಿ, ಹಿಂದೂ ಧರ್ಮ ಎಷ್ಟು ಗಟ್ಟಿ ಅಂದರೆ, ಈ ಬಂಡೆಗಲುಗಳು, ಬೆಟ್ಟಗಳು ಹೇಗಿದೆ ಗಟ್ಟಿ, ಆ ರೀತಿ ಗಟ್ಟಿಯಾಗಿರುತ್ತೆ. ಈಗ ನೋಡಿ, ಒಂದೊಂದು ಹೆಜ್ಜೆ ಗುರುತು ಅಂತಾರೆ. ಹೆಜ್ಜೆ ಗುರುತು ನೋಡಿ, ಅಲ್ಲಿ ಬರೆದಿದ್ದಾರೆ ಬೋರ್ಡು, ಸೀತಾದೇವಿ ಹೆಜ್ಜೆ ಗುರುತುಗಳು ಅಂತಾರೆ. ಆ ಕಾಲದಲ್ಲಿ ಈ ಬಂಡೆಗಳ ಮೇಲೆ ಹನುಮಂತನ ಹೆಜ್ಜೆ, ಶ್ರೀರಾಮಚಂದ್ರ ಪ್ರಭು ಹೆಜ್ಜೆ, ಹೀಗೆ ಇಲ್ಲಿ ಸೀತಾದೇವಿ ಹೆಜ್ಜೆಗಳು ಅಂತ. ಇದು ನೋಡಿ ಹಳ್ಳ, ಇದರಲ್ಲಿ ತೀರ್ಥ ಅಂತೀವಿ. ಇದರಲ್ಲಿ ನೀರಿಲ್ಲ, ಯಾಕಂದರೆ ತುಂಬ ಸುಡು ಬಿಸಿಲೀಗ ಬೇಸಿಗೆ. ಸೀತಿ ಬೆಟ್ಟದಲ್ಲಿ ಈಗ ಕಾಲಭೈರವೇಶ್ವರ ಸ್ವಾಮಿ ಹಾಗೆ ಜಾತ್ರೆ ನಡೀತಾ ಇದೆ. 2ನೇ ತಾರೀಕು ಬುಧವಾರ, 4ನೇ ತಿಂಗಳು 2025ನೇ ಇಸ್ವಿ ಈ ಒಂದು ದಿನ ಈ ವಿಡಿಯೋ ಮಾಡಲಾಗಿದೆ. ಜಾತ್ರೆ ನಡೀತಾ ಇದೆ. ನಾನು ನಿಮಗೆ ಒಂದು ಸಣ್ಣ ಮಾಹಿತಿ ಕೊಡಬೇಕಂತ ಅನ್ನಿಸ್ತು, ಅದಕ್ಕೆ ಕೊಟ್ಟಿದ್ದೀನಿ ಇವರೇ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ ಇವರೇ.